ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆಯಿಂದ ದಕ್ಷಿಣ ಭಾರತದ ಪ್ರವಾಸ ಪ್ರಕೃತಿ ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್ ಮಂಗಳೂರು ಇವರಿಂದ. ಹಾಗಾಗಿ ಈ ಟೂರಿನಲ್ಲಿ ಭಾಗವಹಿಸಿದಂತಹ ಎರಡು ತಾಯಿಯಂದಿರು, ಒಬ್ಬರು ಶ್ರೀಮತಿ ಲೀಲಾವತಿ, ಇನ್ನೊಬ್ಬರು ಶ್ರೀಮತಿ ಯಶೋಧ. ಅವರವರ ಈ ಒಂದು ದಿನದ ಅನುಭವವನ್ನು ಕೇಳಿಬಿಡುವ. ಯಶೋಧ ಮೇಡಮ್, ಟೂರು ಹೆಂಗೈತೆ? ನಿಮಗೆ ಪ್ರವಾಸ ಅಂತ ಹೇಳಿದ್ರೆ ತುಂಬ ಖುಷಿಯಲ್ಲ, ತಿರುಗೋದಂದ್ರೆ ತುಂಬ ಖುಷಿಯಲ್ಲ? ಓಕೆ, ನಿನ್ನೆ ಮತ್ತು ಇವತ್ತು ಬೆಳಗಿನ ಅನುಭವನ ಹೇಳಿಬಿಡಿ. ತುಂಬ ಚೆನ್ನಾಗಿತ್ತು. ಟ್ರೈನಲ್ಲಿ 33 ವರ್ಷದ ಹಿಂದೆ ಕೂತಿದ್ದು, ನೆನ್ನೆ ಫಸ್ಟ್ ಟೈಮ್ ಕೂತಿದ್ದು, ತುಂಬ ಚೆನ್ನಾಗಿತ್ತು. ಇವತ್ತು ಬೆಳಗಿನ ನೆನ್ನೆ ಬಂದ್ವಿ, ತಿಂಡಿ ಎಲ್ಲ ಮಾಡಿ ರಾತ್ರಿ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ 3 ಗಂಟೆಗೆ ಎದ್ದು 2 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 3 ಗಂಟೆಗೆ ರೆಡಿಯಾಗಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಇವಾಗ ಮುಂದೆ ತಿಂಡಿಗೆ ಹೋಗ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಪ್ರಯಾಣ ನಮ್ಮದು ಕನ್ಯಾಕುಮಾರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲ ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು? ನಮಗೆ ತುಂಬ ಚೆನ್ನಾಗಿತ್ತು ಗುರುಜಿ. ಒಟ್ಟಿಗೆ ಅಮ್ಮ ಇದ್ದಾರೆ, ಗುರುಜಿ ಇದ್ದಾರೆ, ಗುರುಜಿ ಇದ್ದಾರೆ. ಇನ್ನೇನಂತ ಹೇಳಿದ್ರೆ ಎಲ್ಲ ಜೊತೆಗೆ ಹೋಗೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಹಾಗೆ ಹೋಗಿ ಬಂದು ಮೇಡಮ್ ನೀವು ಬಂದಿರೋದೇ ನಮ್ಮ ಟೂರಿಗೆ ಒಂದು ಕಳೆ ಬಂದಾಗೆ. ಸೊ ಹಾಗಾಗಿ ನಿಮಗೆ ಎಲ್ಲೋ ಚೆನ್ನಾಗಾಗಲಿ, ನಿಮ್ಮೊಟ್ಟಿಗೆ ನಾವಿದ್ದೀವಿ. ಸೊ ನಿಮಗೆ ಎಲ್ಲಿ ನೋವಾಗದೆ. ನಿಮ್ಮ ಪತಿದೇವರಂತೂ ತುಂಬ ಹೇಳಿದ್ದಾರೆ, ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋ, ಕೈಕಾಲು ಬಂದುಬಿಡುತ್ತೆ, ನೋವು ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಸಹ. ಸೊ ಹಾಗಾಗಿ ಓಕೆ ಮೇಡಮ್, ನಮ್ಮೊಟ್ಟಿಗೆ ಇನ್ನೂ 4 ದಿವಸ ನಮ್ಮೊಟ್ಟಿಗೆ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ರಕೃತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿನ ದಕ್ಷಿಣ ಭಾರತದ ಪ್ರವಾಸದಲ್ಲಿ ನಮ್ಮ ಅಮ್ಮ ಮತ್ತು ರಾಗಿಣಿ ಮತ್ತು ಲೀಲಾ ಮೇಡಮ್. ಸೊ ಬೆಳಗ್ಗೆ ಅನಂತ ಪದ್ಮನಾಭ ದೇವಸ್ಥಾನದ ದರ್ಶನ ಮಾಡಿಕೊಂಡು ರೂಮಿಗೆ ಬಂದು ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಕನ್ಯಾಕುಮಾರಿಗೆ ಹೋಗ್ತಾಯಿದ್ದೀವಿ. ಅಮ್ಮ ಮತ್ತು ರಾಗಿಣಿಯನ್ನು ನಾನು ಮತ್ತೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಪ್ರಕಾಶ್ ಸ್ಟೂಡೆಂಟ್ ಟ್ರಾವೆಲ್ಸ್ದು ನಮ್ಮ ಸಾರಥಿ ತುಂಬ ಚಂದದ ಬಸ್ಸು, ತುಂಬ ಚಂದ ಡ್ರೈವ್. ಗೇರ್ ಶಿಫ್ಟಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ. ನಿನ್ನೆ ಒಂದು 15 ಕಿಲೋಮೀಟ್ರ್ ನೀವು ನೋಡಿದೆ, ಇವತ್ತು ಬೆಳಿಗ್ಗೆ 10 ಕಿಲೋಮೀಟ್ರ್. ಸೊ ತುಂಬ ಚೆನ್ನಾಗಿ ಬಿಡದೆ ಇರೋ ಕಾಣಿಸ್ತಾ ಉಂಟು. ಸೊ ಪ್ರದೀಪ್ ಮತ್ತು ಪ್ರವೀಣ್, ಸೊ ಇವರು ಈಗ 4 ದಿವಸ ನಮ್ಮೊಟ್ಟಿಗೆ ದಕ್ಷಿಣ ಭಾರತದ ಪ್ರವಾಸದಲ್ಲಿ ಬಸ್ಸಿನ ಸಾರಥಿಯಾಗಿ ಇವರು ಇರ್ತಾರೆ. ನನ್ನ ಕಂಪ್ಯೂಟರ್, ನನ್ನ ಬ್ಯಾಗ್ ಎಲ್ಲ ಇವ್ರು ನೋಡ್ಕೊಳ್ಬೇಕು. ಹಾಗಾಗಿ ಬೆಳಿಗ್ಗೆ ಅವರಿಗೆ ಸ್ವಲ್ಪ ಬಾಯಿಗೆ ಸ್ವಲ್ಪ ಸ್ವೀಟೆಲ್ಲ ಕೊಟ್ಟಿದ್ದೀನಿ, ಆಯಿತಾ? ಈಗ 4 ದಿವಸ ಅವರು ನನ್ನೊಟ್ಟಿಗೆ ಇರ್ತಾರೆ ಅಂತ ಕೊಟ್ಟಿದ್ದೀನಿ. ಪ್ರದೀಪ್ ಸರ್ ಅಷ್ಟೇ, ಇನ್ನು ಜಾಸ್ತಿ ಗುಂಡಿ ಹಾಕೋದು ಬೇಡ ಅಂತ ಹೇಳಿ ಅವರಿಗೆ ಸಹ ಬೆಳಿಗ್ಗೆ ಎದ್ದುಕೊಂಡು ಒಂದು ವಿಷಯ ಎಲ್ಲ ಮಾಡಿದ್ದೀನಿ ಅಂತದಕ್ಕೂ. ಓಕೆ ಪ್ರದೀಪ್ ಸರ್, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಿಮ್ಮ ಯೂಟ್ಯೂಬ್ನಲ್ಲಿ ಬರುತ್ತೆ, ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಬಸ್ಸು ಬರುತ್ತೆ. ನಾನು ಮತ್ತೆ ಬಸ್ಸನ್ನ ವಿಡಿಯೋ ಮಾಡ್ತೀನಿ ಅಂತದಕ್ಕೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ದಕ್ಷಿಣ ಭಾರತದ ಪ್ರವಾಸದಲ್ಲಿ ಇವತ್ತು ಹರೀಶ್, ಹರೀಶನ ಪರಿಚಯ ಇದ್ದೀನಿ. ನಾನು ಕಳೆದ ವೀಡಿಯೋದಲ್ಲಿ ಹರೀಶ್ ಅವ್ರನ್ನ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಯೋಧ್ಯೆಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಹೊಟ್ಟೆಗಿಟ್ಟು ಹಾಳಾಗದಾಗೆ ತುಂಬ ಒಳ್ಳೆ ಫುಡ್ಡನ್ನು ಮಾಡಿ ಕೊಟ್ಟಿದ್ದಾರೆ. ಸೊ ನಿನ್ನೆ ಇಡೀ ಟ್ರೈನಲ್ಲಿ ತಿಂದೇ ಇಲ್ಲ. ಯಾವಾಗ ಹರೀಶನ ಸಿಗ್ತಾರೆ, ಯಾವಾಗ ಹರೀಶ್ ಅಂತ ಹೊಟ್ಟೆಸ್ಕೊಂಡು ಬಂದ್ವಿ. ಅಯ್ಯೋ, ಪಾಯಸ ತಿಂದು ತುಂಬ ಖುಷಿಯಾಯಿತು. ಇವತ್ತು ಬೆಳಿಗ್ಗೆ ನೋಡಿ ದೋಸೆ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಮಗೆ ದೋಸೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸರ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸರ್? ಸರ್ ಟೂರ್ ಹೆಂಗುಂಟು? ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲ, ಇನ್ನೂ ನೋಡಬೇಕು. ನಿನ್ನೆ ಟ್ರೈನಲ್ಲಿ ಹೆಂಗಾಯಿತು? ಟ್ರೈನು ಪರವಾಗಿಲ್ಲ. ಸೊಂಟನೂ ಬಂತಾ ಸರ್? ಸೊಂಟನೂ ಸ್ವಲ್ಪ ಬಂತು. ವಯಸ್ಸಾದವರಲ್ಲ, ಹೆಂಗರ್ಥ ಆದರೂ ಪರವಾಗಿಲ್ಲ. ನಿಮಗೆ ಸರ್, ನಿಮ್ಮ ನೋಡಿದ್ರೆ ನೀವು ವಯಸ್ಸು ಥರ ಕಾಣಿಸಲ್ಲ ಅಂತ ಸರ್. ಟ್ರೈನಲ್ಲಿ ಮತ್ತೆ ಸಿಕ್ತು ಸರ್ ನಾನು. ಅಯ್ಯೋ ಇಲ್ಲ ಸರ್, ನೀವು ಹೆಂಗ್ 40 ಥರ ಕಾಣಿಸ್ತಾ ಇದ್ದೀರಾ. ಓಕೆ, ಬೆಳಿಗ್ಗೆ ಎದ್ದು ದರ್ಶನ ಆಯಿತು, ದೇವರ ದರ್ಶನ ಆಯಿತು. ಆಮೇಲೆ ಬ್ರೇಕ್ಫಾಸ್ಟ್ ಆಯಿತು, ಹೊಟ್ಟೆ ಫುಲ್ ಆಯಿತು. ಇನ್ನು ಇಲ್ಲಿಂದ ಕನ್ಯಾಕುಮಾರಿ. ಓಕೆ ಸರ್, ಥ್ಯಾಂಕ್ ಯು ಟು ಪ್ರಕೃತಿ ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್. ಪ್ರಕಾಶನಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮುಂದಿನ ಜರ್ನಿ ಕನ್ಯಾಕುಮಾರಿ ಆಗಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಂಗನಾಥ್ ಸರ್, ಥ್ಯಾಂಕ್ ಯು ಸೊ ಮಚ್. ಗುಡ್ ಮಾರ್ನಿಂಗ್ ತಾಯಂದ್ರೆ, ಗುಡ್ ಮಾರ್ನಿಂಗ್. ಎಲ್ಲಿಗೆ ಕೆಂಪು ಕ್ಯಾಪ್ ಹಾಕೊಂಡು ದೂರ ಹೊಟ್ರಾ? ಸರ್ ಓಕೆ. ರಾಗಿಣಿ ಎಂದ ಖುಷಿಲುಂಡಾ? ಎಂದ ಕೈಚಿ ರಾವಲ? ಎಷ್ಟು ದೋಸೆ ತಿಂದ್ರಾ? ಅಮ್ಮ ಎಷ್ಟು ತಿಂದ್ರಾ? ಅಮ್ಮ ತಿನ್ನೋದೇ ಅಷ್ಟು. ಮುಕ್ಕಾಲು ದೋಸೆ ಆದ್ರೂ ತಿಂದ್ರಲ್ಲ, ಅದೇ ಗ್ರೇಟ್. ಇಲ್ಲ ಮೇಡಮ್? ಓಕೆ. ಸೊ ಇದೇ ಥರ ಖುಷಿಯಾಗಿ ಇನ್ನು 4 ದಿವಸ ಇರೋಣ ಅಂತ ಬೀಳ್ತಾ ನೋಡಿ. ನಮ್ಮ ಬಸ್, ನಮ್ಮ ತಾಯಿಂದರೆಲ್ಲ ಈ ಬಸ್ಸಲ್ಲಿ ಇದ್ದಾರೆ ಅಂತ ಇದಕ್ಕೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ ನಮಸ್ತೆ. ಅಮ್ಮ ಸ್ವಲ್ಪ ಹೇಳಿ, ಏನೆಲ್ಲ ಆಯಿತು? ಖುಷಿಯಲ್ಲಿದ್ದೀರಾ? ಕಾಲಗಳು ನೋವಾಯ್ತಾ? ಸೊ ಟೂರ್ ಹೆಂಗಿದೆ? ಕರೆಕ್ಟ್. ಯೋಗೀಶಣ್ಣ, ಕಳ್ಸರಿ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಾವು 2 ಜನ ಆಗಿಬಿಟ್ವಿ. ಇವಾಗ ಎಷ್ಟು ಜನ ತಾಯಿಂದ್ರೆ ನಮ್ಮೊಟ್ಟಿಗೆ ಇದ್ದಾರೆ ಅಂತದಕ್ಕೆ ಸಹ. ನಮ್ಮ ಕಷ್ಟ ಸುಖಗಳಿಗೆ ಅದು ಬೇಕಾ ಇದು ಬೇಕಾ ಅಂತ ಕೇಳಕ್ಕೆ ಎಷ್ಟು ಜನ ಇದ್ದಾರೆ ಅಂತದಕ್ಕೆ ಸಹ ಅಲ್ವಾ? ಎಲ್ಲ ಯೋಗೀಶಣ್ಣ. ಸೊ ಓಕೆ, ನಿಮ್ಮ ಅನುಭವ ಹೇಳಿ. ನಿನ್ನೆದು ಇವತ್ತು ಬೆಳಿಗ್ಗೆ ಏನು ಚೆನ್ನಾಗಿತ್ತು?
ದೋಸೆ ಚೆನ್ನಾಗಿತ್ತು ಅಲ್ಲ ದೇವಸ್ಥಾನ ದರ್ಶನ ಚೆನ್ನಾಗಿತ್ತು. ಅನಂತ ಪದ್ಮ ದೇವಸ್ಥಾನದ್ದು ದರ್ಶನ ಚೆನ್ನಾಗಿ ರಶ್ ಇತ್ತಲ್ಲ ತುಂಬ ಆದ್ರೂ ದರ್ಶನ ಚೆನ್ನಾಗಿ ಆಯ್ತು. ಜಾಮ್ ಆಗ್ಬಿಟ್ರಾ ಜಾಮ್ ಆಗಿದೆ. ನನಗೊಂದು ನ್ಯೂಸ್ ಸಿಕ್ತು, ಲೈನನ್ನು ಯಾರೋ ರಾಗಿಣಿ ಗ್ಯಾಪ್ ಅಂದ್ರೆ ಲೈನನ್ನು ಶಿಫ್ಟ್ ಆಗಿದ್ದೀರಾ ಅಂತ ಒಂದು ನ್ಯೂಸ್ ಸಿಕ್ತು. ಇಲ್ಲಪ್ಪ, ಯೋಗೀಶ್ ಭಟ್ರಾ? ಸ್ವಲ್ಪ ಗುರುಜಿ ಯೋಗೀಶ್ ಭಟ್ರ ಮೊದಲು ನುಗ್ಗಿದ್ರ ಅಂತಲ್ವಾ? ಇಬ್ರು ಸ್ವಲ್ಪ ಕಾಣೆ ಆಗಿದ್ರು. ಓಕೆ ಓಕೆ, ಇದೇ ಥರ ಖುಷಿಯಾಗಿರಿ. ಯಶೋಧ ಮೇಡಮ್, ನನ್ನ ಹೆಸರು ಯಶೋಧ. ತಟ್ಟೆಯಿಂದ ಲೋಟಕ್ಕೆ ಬಂದು ಎಷ್ಟು ವರ್ಷ ಆಯಿತು? ಲೋಟ ಥರನೇ ಇದ್ದೀರಾ ಬಿಡಿ. ಒಂದು ಅರ್ಧ ಗಂಟೆ ಆಗಿಲ್ಲ. ಗ್ರೇಟ್. ಓಕೆ ಸರ್, ಇದೇ ಥರ ಇನ್ನು ಮುಂದೆ ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ ಅಂತದಕ್ಕೂ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ದೂರ ಹೊರಟ್ರಾ? ನಾವು ಈಗ ಕನ್ಯಾಕುಮಾರಿಗೆ ಹೋಗೋದು. ಎಲ್ಲಿಂದ ಬಂದ್ರಾ? ನಾವು ಬ್ಯಾಂಗ್ಳೂರಿಂದ ಬಂದದ್ದು. ಹಾಂ, ಯಾವುದಲ್ಲಿ ಬಂದ್ರಾ? ನಾವು ಟ್ರೈನಲ್ಲಿ ಬಂದೆವು ಸರ್. ನಿನ್ನೆ ಟ್ರೈನ್ ಜರ್ನಿ ಚೆನ್ನಾಗಿತ್ತಾ? ಚೆನ್ನಾಗಿ ಟ್ರೈನಲ್ಲಿ ಊಟ ಗಿಟ ಮಾಡಿದ್ರಾ? ಮಾಡಿದ್ದೇವೆ. ಸರಿ. ಇಲ್ಲೇ ರಾತ್ರಿ ಏನು ಊಟ ಮಾಡಿದ್ರಾ? ಮಾಡಿದ್ದೇವೆ. ಇವತ್ತು ಬೆಳಿಗ್ಗೆ? ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಇದು ಅನಂತ ಪದ್ಮನಾಭ ದೇವಸ್ಥಾನ ಓ, ಅನಂತ ಪದ್ಮನಾಭನ ನೋಡಿದ್ರಾ? ನೋಡಿದೆವು. ಖುಷಿ ಆಯ್ತಾ? ಖುಷಿ ಆಯ್ತು. ರಶ್ ಇತ್ತಾ? ಸಾಧಾರಣ. ಬಚ್ಚಿತಾ? ನಿಮಗೆ ಬಚ್ಚಿತಾ? ಕ್ಯೂಗೆ ನಿಂತು ಬಚ್ಚಿತಾ? ಓಕೆ, ಸೊ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ನಾವು ಭೇಟಿ ನೋಡಿದೆ. ಬೆಳಗಿನ ನಾವು ಪ್ರಾತಃ ಕಾಲದಲ್ಲಿ ಭೇಟಿಯಾಗಿದ್ವಿ. ಹಾಗಾಗಿ ಅದು ನಮಗೆ ದಕ್ಷಿಣ ಕನ್ನಡದವರಿಗೆ ಅನಂತ ಪದ್ಮನಾಭ ಆ ದೇವರು ನಮಗೆ ತುಂಬ ಹತ್ತಿರಕ್ಕಾಗುತ್ತೆ. ಹಾಗಾಗಿ ಆ ದೇವರ ಆಶೀರ್ವಾದ ನಿಮಗೂ ನಿಮ್ಮ ಸಂಸಾರಕ್ಕೂ ಇರಲಿ ಅಂತ ಕೇಳ್ಕೊಳ್ತಾ, ಎಷ್ಟೆಷ್ಟು ದೋಸೆ ತಿಂದ್ರೆ ಮೇಡಮ್? ಈ ಮೇಡಮ್ ನಿಮ್ಮ ಹೆಸರೇನು? ಪುಷ್ಪಲತಾ. ಮೇಡಮ್ ನಿಮ್ಮದು? ಹರಿಣಾಕ್ಷಿ. ಹರಿಣಾಕ್ಷಿ. ಸರ್? ನಾರಾಯಣ. ಸರಿ ಸರಿ. ಇನ್ನು ನಮ್ಮ ಜರ್ನಿ ಇನ್ನು 4 ದಿನ ಕನ್ಯಾಕುಮಾರಿಗೆ ಹೋಗೋಣ. ಆವಾಗ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್